ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ ವಿ ಆರ್ ಭಟ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ, ಇವತ್ತು ಇದು ಯಾವ ಹಣ್ಣು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇದು ಪುನರ್ಪುಳಿ ಅಂತ ಹಣ್ಣು. ಇದು ಮುರುಗ್ನೋಳಿ ಸಿಪ್ಪೆ ಅಂತಲೂ ಹೇಳ್ತಾರೆ. ಇದು ಈಗ ಹಣ್ಣಾಗಿದೆ. ಎಲ್ಲ ಟೈಮಲ್ಲೂ ಈ ಹಣ್ಣು ಸಿಗೋದಿಲ್ಲ, ಈ ಟೈಮಲ್ಲಿ ಮಾತ್ರ ಸಿಗುತ್ತೆ. ನಿನ್ನೆ ನಾವು ತಂದಿದ್ವಿ ತೋಟದಿಂದ, ಅದಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಇದ್ರದ್ದು ತಂಬುಳಿ ಮಾಡ್ತೀವಿ. ಇದನ್ನು ಸಿಪ್ಪೆ ಬಿಡಿಸೋದು ತುಂಬ ಸುಲಭ. ಇದರೊಳಗೆ ಬೀಜ ಇರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದಿದು. ಅದಕ್ಕಾಗಿ ಮಾಡ್ತಾಯಿದ್ದೀವಿ. ನೋಡಿ, ಇದಕ್ಕೆ ಬೇಕಾಗೋಂಥ ಸಾಮಗ್ರಿ ಏನೇನಂತ ಹೇಳ್ತೀನಿ. ಜೀರಿಗೆ ಮತ್ತು ಕಾಳುಮೆಣಸು ಬೇಡ ಅಂದವರು ಹಸಿಮೆಣಸು ಹಾಕ್ಕೋಬೋದು. ಕಾಯಿ ತುರಿ ಅರ್ಧ ಕಪ್ಪು, 1 ಕಪ್ ಮೊಸರು ಬೇಕಾಗ್ತದೆ. ಇದರಲ್ಲಿ ಹಣ್ಣು 2 ಹಣ್ಣು ಬೇಕಾಗ್ತದೆ. ನಿಮ್ಮ ಮನೇಲಿ ಜನ ಎಷ್ಟಿದ್ದೀರಾ ನೋಡಿಕೊಂಡು ನೀವು ಮಾಡ್ಕೋಬೇಕಾಗ್ತದೆ. ಇದು ಹಣ್ಣು ತುಂಬ ಹುಳಿ ಒಗರು ಸ್ವೀಟ್ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಹಣ್ಣು ತಿನ್ನೋಕ್ಕೆಲ್ಲ. ಆದರೆ ಇದು ತಂಬುಳಿ ಮಾಡೋಕ್ಕೆ, ಸಾಂಬಾರು ಮಾಡೋಕ್ಕೆ, ತಿಳಿ ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ತಂಬುಳಿ ಮಾಡೋಕ್ಕೆ 2 ತಗೊಳ್ತಾ ಇದ್ದೀನಿ, ಜಾಸ್ತಿ ತಗೊಳ್ಳೋದಿಲ್ಲ. ಇದ್ರ ಬೀಜ ಎಲ್ಲ ಯಾವ ಥರ ತೆಗೆಯೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ತುಂಬ ಸುಲಭ ತೆಗೆಯೋದು. ನೋಡಿ, ಸಿಪ್ಪೆ ತೆಗಿತೀವಿ, ಒಳಗಿನ ಬೀಜ ಎಲ್ಲ ಯಾವ ಥರ ತೆಗಿತೀವಿ ಅಂತ. ಅದಷ್ಟು ಬೀಜ ಬೀಜ ತೆಗೆದು ಸಿಪ್ಪೆ ಮಾತ್ರ ತಗೊಳ್ಳೋದು. ಈ ಥರ ಅಷ್ಟು ಬೀಜ ತೆಗೆದು ಬಿಡ್ತೀರಾ? ಅಷ್ಟು ಬೀಜ ತೆಗೆದ್ರಮ್ಮ? ಬೀಜ ತೆಗೆದತ್ತು. ಬೀಜ ನೋಡ್ಕೊಂಡು ಹಾಳಾದ ಬೀಜನೆಲ್ಲವ ತೆಕ್ಕೊಂಡು, ಕೆಲವೊಮ್ಮೆ ಇದರೆಲ್ಲ ಹುಳನೂ ಆಗ್ತಾ? ಹೌದು, ಮಳೆ ಬಿದ್ದರೆ, ನೀರು ಬಿದ್ದರೆ ಸ್ವಲ್ಪ ಅದನ್ನು ಆಗೋದು. ನೋಡ್ಕೊಂಡು ಹಣ್ಣನ್ನೆಲ್ಲ ಈ ಥರ ಪೀಸ್ ಮಾಡಿ ಜಾರಿಗೆ ಹಾಕೋದು. ಇದನ್ನೀಗ ಮಿಕ್ಸಿ ಮಾಡೋದಾ ಅಷ್ಟು? ನೋಡಿ ಫ್ರೆಂಡ್ಸ್, ಈಗ ಇದನ್ನ ಜಾರಿಗೆ ಹಾಕ್ಬಿಡೋಣ, ಮಿಕ್ಸಿ ಜಾರಿಗೆ ರುಬ್ಬಕ್ಕೆ. ಇದ್ರ ಜೊತೆ ಕಾಯಿನೂ ಹಾಕ್ಬಿಡ್ತೀವಿ. ಈಗ ಸ್ವಲ್ಪ ಕಾಯಿ ಸಾಕ. ಜೀರಿಗೆ ಕಾಳುಮೆಣಸು ಹಾಕ್ಬಿಡ್ತೀರಾ? ಒಂದು 5-6. ಸಾಕು. ನೋಡಿ, ಜೀರಿಗೆ, ಕಾಳುಮೆಣಸು, ಕೊಬ್ಬರಿ ಮತ್ತು ಮುರುಗ್ನೋಳಿ ಸಿಪ್ಪೆ ಇಷ್ಟೂ ಹಾಕಿದ್ದೀವಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ಮಿಕ್ಸಿ ಆದಮೇಲೆ ಒಂದು ಸರ್ತಿ, ಆಮೇಲೆ ಮೊಸರು ಹಾಕೋಣ. ಮೊಸರು ಹಾಕಿ ಒಂದು ಸರಿ ಮಿಕ್ಸಿ ಮಾಡಿದರೆ ಚೆನ್ನಾಗಿರುತ್ತೆ. ಕಡ್ಮಜ್ಜಿಗೆ ಇಲ್ಲದೆ ಇರೋರು ಮೊಸರು ಹಾಕ್ಬೋದು, ಕಡ್ಮಜ್ಜಿಗೆ ಇದ್ದರೆ ಅದನ್ನೇ ಬಳಸ್ಬೋದು. ನೋಡಿ, ಈಗ ಮಿಕ್ಸಿ ಮಾಡ್ಕೊಂಬಂದಾಗಿದೆ. ಈಗ ಮೊಸರು ಹಾಕೋಣ ಇದಕ್ಕೆ. ಈಗ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ, ಯಾಕಂದರೆ ಮೊಸರು ಕ್ಲೀನಾಗೆಲ್ಲ ಮಿಕ್ಸ್ ಆಗಿಬಿಡ್ಲಿ ಅಂಥೇಳಿ. ನೋಡಿ, ಮೊಸರು ಹಾಕಿದ್ದು ಮಿಕ್ಸಿ ಮಾಡ್ಕೊಂಬಂದಿದ್ದೀವಿ, ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡೋಣ. ಈಗ ದಪ್ಪ ಇದ್ದಲ್ಲ, ಸ್ವಲ್ಪ ನೀರು ಹಾಕ್ತೀರಾ? ಸ್ವಲ್ಪ ಹಾಕ್ತೀರಾ? ಒಂದು ಅರ್ಧ ಲೋಟದಷ್ಟು. ಅರ್ಧ ಲೋಟ ನೀರು ಹಾಕಿ ಮಿಕ್ಸ್ ಮಾಡೋದು. ಇದಕ್ಕೊಂದು ಸ್ಪೂನಷ್ಟು ಉಪ್ಪು ಹಾಕೋಣ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀವಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತೀವಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು, ಸ್ವೀಟ್ನೇ ಬೇಡ ಅಂದರೆ ಅವಾಯ್ಡ್ ಮಾಡ್ಬೋದು, ತೊಂದರೆ ಇಲ್ಲ. ಬೆಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಇದು ಮುರುಗ್ನೋಳಿ ಸಿಪ್ಪೆ ತುಂಬ ಹುಳಿ ಇರುತ್ತೆ, ಅದಕ್ಕಾಗಿ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ. ಅಂದರೆ ಇದು ಪಿತ್ತಕ್ಕೆಲ್ಲ ತುಂಬ ಒಳ್ಳೆಯದು, ಆರೋಗ್ಯಕರವಾಗಿರುತ್ತೆ. ಅದಕ್ಕಾಗಿ ನಾವು ಇದನ್ನ ತಂಬುಳಿ ಮಾಡೇ ಮಾಡ್ತೀವಿ. ಈ ಸೀಸನಲ್ಲಂತೂ ಎಲ್ಲರೂ ಮಾಡ್ತಾರೆ. ಇದಕ್ಕೊಂದು ಪುಟ್ಟದಾಗ ಒಗ್ಗರಣೆ ಕೊಟ್ಬಿಡೋಣ. ಈಗ ನೋಡಿ, ನಾನೀಗ 2 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ. ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆ ನೀವು ಅದನ್ನು ಬಳಸಿ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕೋಣ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಣಸು ಹಾಕ್ತೀರಾ? ಚೆನ್ನಾಗಾಗುತ್ತೆ ಒಗ್ಗರಣೆಗೆ. ಒಗ್ಗರಣೆ ಇದಕ್ಕೆ ಹಾಕಿದ್ರೆ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟು. ಇದು ತಂಬುಳಿ ಊಟಕ್ಕೆ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಊಟಕ್ಕೆಲ್ಲ. ಇದ್ರ ಜ್ಯೂಸ್ ಮಾಡ್ತಾರೆ, ಜ್ಯೂಸು ತುಂಬ ಚೆನ್ನಾಗಾಗುತ್ತೆ. ಬನ್ನಿ, ಊಟ ರೆಡಿ ಇದೆ.
ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತಾ ನಮಸ್ಕಾರಗಳು ಎಲ್ಲರಿಗೂ.